ಹೆಲ್ದಿ ರೂಟೀನ್ನ ಫಾಲೋ ಮಾಡಬೇಕು ಅಂದರೆ ರೆಸ್ಲಿಂಗ್ಗಿಂತ ಒಳ್ಳೇದು ಬೇರೆದಿಲ್ಲ. ಯಾಕಂದರೆ ಇದು ಪುರಾತನ ಕಾಲದಿಂದ ಬಂದಿರೋದು, ಮಹಾಭಾರತ ಟೈಮಿಂದನೂ ಇರೋದು ರೆಸ್ಲಿಂಗು. ಸೊ ಅವಾಗಿಂದ ಇರೋದು. ಸೊ ಈ ಆರ್ಟು ತುಂಬ ಮರೆಯಾಗ್ತಿದೆ. ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆಲ್ಲ ಗಡಿ ಮನೆಗೆ ಕಳಿಸಿದ್ರೆ ಒಂದು ಡಿಸಿಪ್ಲಿನ್ ಬರುತ್ತೆ. ದೊಡ್ಡವರಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅದೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಅವರು ದುಶ್ಚಟಗಳಿಗೆಲ್ಲ ಹೋಗೋದಿಲ್ಲ. ಇವಾಗ ಬರೀ ಅದೇ ಆಗ್ತಿರೋದು. ಈಗ ಜಿಮ್ಮಿಗೆ ಹೋದಾಗ ಬೇರೆ ಬೇರೆನೇ ಮಿಕ್ಸ್ ಇರ್ತದೆ ಅಲ್ಲಿ ಹೇಗೆ ಅಂತ ಅಂದರೆ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಥರ ಇರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇದೇ ಏನು ಹೇಳ್ತೀವಿ ಅಂದರೆ ಜನಗಳು ಗಡಿ ಮನೆಗೆ ಬರಬೇಕು, ಗಡಿ ಮನೆಗಳು ಉಳಿಬೇಕು ಅನ್ನೋದು ನಮ್ಮದು. ನಾನು ಇಂಜಿನಿಯರು. ಸೊ ಇಂಜಿನಿಯರಿಂಗ್ ಮಾಡಿ ನಾನು ಚಿಕ್ಕ ವಯಸ್ಸಿಂದನೂ ರೆಸ್ಲಿಂಗ್ ಮಾಡ್ತಿದ್ದು. ಎಷ್ಟು ವರ್ಷದಿಂದ ರೆಸ್ಲಿಂಗ್ ಮಾಡ್ತಾ? ನಾನು 6ನೇ ಕ್ಲಾಸ್ ಇದ್ದಾಗಿಂದ ಪ್ರೊಫೆಷ್ನಲಿ ಗಡಿ ಮನೆಗೆ ಹೋಗಿ ಸ್ಟಾರ್ಟ್ ಮಾಡಿರೋದು. ಅದಾದಮೇಲೆ ನಾನು ನ್ಯಾಷನಲ್ ಲೆವೆಲ್ ರೆಸ್ಲರು. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ 2009ನಲ್ಲಿ ನ್ಯಾಷನಲ್ಸ್ ಆಡಿದ್ದೀನಿ. ಆಮೇಲೆ ಸ್ಟೇಟ್ಸ್ ಗೇಮ್ಸ್ ಆಡಿದ್ದೀನಿ. ಅದಾದಮೇಲೆ 7 ವರ್ಷ ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ಇಂಜುರಿ ಆಗಿತ್ತು ನನಗೆ. ಸೊ ಇಂಜುರಿ ಏನಕ್ಕಾಯ್ತು ಅಂದರೆ ವಾರ್ಮಪ್ ಚೆನ್ನಾಗಿರೋ ನಾನೇ ಎಕ್ಸಾಂಪಲ್ಲು. ಇಂಜುರಿ ಏನಕ್ಕೆ ಆಗುತ್ತೆ ಏನಕ್ಕೆ ಆಗಬಾರ್ದು ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ಲು. ಸೊ ನನಗೆ 2 ಸರ್ಜರಿ ಆಗಿದೆ, ಶೋಲ್ಡರ್ ಬ್ಯಾಂಕರ್ಡ್ ಸರ್ಜರಿ ಅಂತ. ಸೊ ಅದಾದಮೇಲೆ ಮತ್ತೆ ಕಮ್ಬ್ಯಾಕ್ ಮಾಡಬೇಕು ರೆಸ್ಲಿಂಗ್ ಅಂತೇಳಿ ನಾನು ಜಿಮ್ಮಿಗೆ ಕೂಡ ಹೋಗ್ತಿದ್ದೆ. ಬಟ್ ನನಗೆ ಅಲ್ಲಿ ಜಿಮ್ಮಲ್ಲಿ ಏನೂ ಫೀಲ್ ಆಗ್ತಿರಲಿಲ್ಲ. ಜಿಮ್ಮಲ್ಲಿ ಹೋಗಿ ನಾವು ಜಸ್ಟ್ ನಾರ್ಮಲ್ ಡಂಬಲ್ಸ್ ಎತ್ತಿ ಬಂದರೆ ಜಸ್ಟ್ 1 ಪಾಯಿಂಟ್ ಮಸಲಿಗೆ ಅಷ್ಟೇ ವರ್ಕೌಟ್ ಆಗುತ್ತೆ. ಬಟ್ ರೆಸ್ಲಿಂಗ್ ಮಾಡಿದಾಗ ಕಂಪ್ಲೀಟ್ ಮೈಂಡ್ ಸೆಟ್, ಡಿಸಿಪ್ಲಿನ್, ಬಾಡಿ ಫುಲ್ಲು ಚೆನ್ನಾಗಿರುತ್ತೆ. ಆಮೇಲೆ ಒಂದು ಆರ್ಟ್ನ ಕಲಿತೀವಿ, ಸೆಲ್ಫ್ ಡಿಫೆನ್ಸ್ ಇರುತ್ತೆ. ಸೊ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ನಾವು ಮಣ್ಣಲ್ಲಿ ಆಡೋದ್ರಿಂದ ಏನೇ ಸ್ಕಿನ್ ಡಿಸೀಸು ಅದೆಲ್ಲ ಏನೇ ಇದ್ರೂ ಹೋಗುತ್ತೆ. ಯಾಕಂದರೆ ಮಣ್ಣು ತುಂಬ ಇದರಲ್ಲಿ ನ್ಯಾಚುರಲ್ಲಿ ಇದು ಮೆಡಿಕಲ್ ಬೆನಿಫಿಟ್ ಜಾಸ್ತಿ ಇರುತ್ತೆ. ನಾವು ಎವ್ರಿ 6 ಮಂತ್ 3 ಮಂತ್ಸಿಗೆ ಒಂದ್ಸಲ ನಾವು ಇದಕ್ಕೆ ಹಳ್ಳೆಣ್ಣೆ, ಆಮೇಲೆ ಅರಿಶಿನ, ಸೊ ಈ ಥರ ಬೇರೆದೆಲ್ಲ ಹಾಕಿ ಅದನ್ನು ಹದ ಮಾಡ್ತೀವಿ. ಕುಂಕುಮ, ಹಾಲು, ತುಪ್ಪ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಿರ್ತೀವಿ.